ನಾನು ಸರ್ಕಾರಿ ಮುಖ್ಯ ಸಚೇತಕನಾಗಿ ಕೆಲಸ ನಿರ್ವಹಣೆ ಮಾಡಿದ್ದೇನೆ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದನ್ನು ನಾನು ಚೆನ್ನಾಗಿ ನಿಭಾಯಿಸಿದ್ದೇನೆ. ತದನಂತರ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಮಾಡಿದ್ರು. ಆ ಹುದ್ದೆಯನ್ನು ಕೂಡ ನಾನು ನನ್ನ ಮಟ್ಟಿಗೆ ಒಳ್ಳೆ ರೀತಿ ನಿಭಾಯಿಸಿದ್ದೇನೆ. ಮಂತ್ರಿ ಆಗ್ಬೇಕಂತ ಆಸೆ ನನ್ನ ಕನಸು ಕೂಡ. ಅವಕಾಶ ಕೊಟ್ರೆ ಐ ಆಮ್ ರೆಡಿ ಟು ಟೇಕ್ ಅಪ್. ನನ್ನ ಸಮುದಾಯಕ್ಕೂ ಕೂಡ ಒಂದು ಪ್ರಾಧಾನ್ಯತೆ ಕೊಡಬೇಕು. ಕೊಟ್ರೆ ನಾನು ಈಗ ಜಾರ್ಜ್ ಅವರು ಇದ್ದಾರೆ, ಅವರು ಮಿನಿಸ್ಟರ್ ಆಗಿದ್ದಾರೆ. ಇನ್ನೊಂದು ಅವಕಾಶ ಕೊಟ್ರೆ ಅದಕ್ಕೆ ನಾನು ರೆಡಿ ಟು ಅಕ್ಸೆಪ್ಟ್ ಇಟ್. ಕೊಡಿ ಅಂತ ನಾನು ಮುಖ್ಯಮಂತ್ರಿ ಹತ್ರ ಕೇಳ್ತೇನೆ. ತಮ್ಮ ಮೂಲಕನೇ ಕೇಳ್ತೇನೆ. ಈಗ ನಿಮ್ಮದು ನಾನು ಇಲ್ಲಿ ಮಾತಾಡೋದು ಮತ್ತೆ ಅವ್ರಿಗೆ ಕೇಳ್ತದೆ. ಹಾಗಾಗಿ ಸಿಗ್ಲಿ ಅಂತ ನಾನು ಅವಕಾಶ ಸಿಗ್ಲಿ ಕೆಲಸ ಮಾಡ್ಲಿಕ್ಕೆ ಮಂತ್ರಿಯಾಗಿ ಅಂತ ನಾನು, ನನ್ನ ಅಭಿಮಾನಿಗಳು ಬಹಳಷ್ಟು ಜನ ಹೇಳ್ತಾರೆ. ಹೋದಲ್ಲೆಲ್ಲ ಸಮುದಾಯದವರು ಒತ್ತಡ ತರ್ತಾರೆ, ಹೋದ ಸಭೆಗಳಲ್ಲೆಲ್ಲ ಮಾತಾಡ್ತಾರೆ. ಮುಂದೆ ಬರುವಾಗ ಐವನ್ ಡಿಸೋಜನ್ ಅವರು ಕ್ಯಾಬಿನೆಟ್ ಮಂತ್ರಿಯಾಗಿ ಬರಲಿ ಅಂತ ಹೇಳ್ತಾರೆ. ಅವರೇ ಆಸೆ ಆಕಾಂಕ್ಷೆಗಳು ಮತ್ತು ಆಶೀರ್ವಾದ ಇದ್ರೆ